ಇರ್ಲಾರ್ದೆ ಅದ್ಯಾರೋ ಇರುವೆ ಬಿಟ್ಕೊಂಡ್ರಂತೆ. ಬಿಜೆಪಿಯ ಫೈರ್ ಬ್ರ್ಯಾಂಡ್ ಎನ್ ರವಿಕುಮಾರ್ ಹೊಸ ರಗಳೆ, ಹೊಸ ಎಪಿಸೋಡ್ ಇದು. ತಿಂಗಳ ಹಿಂದೆ ಕಲಬುರಗಿ ಜಿಲ್ಲಾಧಿಕಾರಿಯನ್ನ ಕೆಣಕಿದ್ದಂಥ ಎನ್ ರವಿಕುಮಾರ್ ಸದ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯನ್ನೇ ಗುರಿಯಾಗಿಸಿ ನಾಲಿಗೆ ಹರಿಬಿಟ್ಟಿದ್ದಾರೆ. ಮಿತಿಮೀರಿ ಮಾತನಾಡಿ ವಿವಾದವನ್ನ ಮೈಮೇಲೆಳ್ಕೊಂಡಿದ್ದಾರೆ. ಸದ್ಯ ಕಾಂಗ್ರೆಸ್ ದೂರಿನ ಮೇರೆಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ರಾತ್ರಿ ರಾಜ್ಯ ಸರ್ಕಾರಕ್ಕೆ ಕೇಳಿದ್ರಲ್ಲ, ಇದು ಶಿಸ್ತಿನ ಪಕ್ಷ ಬಿಜೆಪಿಯ ಶಿಸ್ತಿನ ಸಿಪಾಯಿಯ ಬಾಯಿಂದ ಬಂದ ಅಣಿಮುತ್ತು. ಒಬ್ಬ ಮಹಿಳಾ ಅಧಿಕಾರಿ, ಅದರಲ್ಲೂ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಬಗ್ಗೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಎಲುಬಿಲ್ಲದ ನಾಲಿಗೆ ಹರಿಬಿಟ್ಟಿದ್ದು ಬೆಂಕಿ ಕಿಡಿಯಾಗಿದೆ. ರಾತ್ರಿ ರಾಜ್ಯ ಸರ್ಕಾರಕ್ಕೆ ಮತ್ತೆ ಮಹಿಳಾ ಅಧಿಕಾರಿ ವಿರುದ್ಧ ರವಿಕುಮಾರ್ ಅವಹೇಳನ. ಸಿಎಸ್ ವಿರುದ್ಧ ನಾಲಿಗೆ ಹರಿಬಿಟ್ಟ ಬಿಜೆಪಿ ಪರಿಷತ್ ಸದಸ್ಯ. ಕಳೆದ ತಿಂಗಳು ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್ ಪಾಕಿಸ್ತಾನದಿಂದ ಬಂದಿದ್ದಾರೆ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಈಗ ಮತ್ತೆ ನಾಲಿಗೆ ಹರಿಬಿಟ್ಟಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ರಾತ್ರಿ ಇಡೀ ಸರ್ಕಾರಕ್ಕೆ, ಹಗಲಲ್ಲಿ ಸಿಎಂಗೆ ಕೆಲಸ ಮಾಡ್ತಾರೆ ಅಂತ ಕೀಳು ಮಾತುಗಳನ್ನಾಡಿದ್ದಾರೆ. ಮೊನ್ನೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಎನ್ ರವಿಕುಮಾರ್ ಲಿಮಿಟ್ ಮೀರಿ ಮಾತನಾಡಿರುವ ಮಾತು ವೈರಲ್ ಆಗಿದೆ. ರಾತ್ರಿ ರಾಜ್ಯ ಸರ್ಕಾರಕ್ಕೆ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಕಾಂಗ್ರೆಸ್ ದೂರು. ಸಿಎಸ್ ವಿರುದ್ಧ ರವಿಕುಮಾರ್ ಮಾತಿಗೆ ಕಾಂಗ್ರೆಸ್ ಬ್ಲಾಸ್ಟ್ ಆಗಿದೆ. ವಿಧಾನಸೌಧ ಠಾಣೆಗೆ ದೂರು ಸಲ್ಲಿಸಿರೋ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮನೋಹರ್ ಸಭಾಪತಿಗೂ ದೂರು ನೀಡಿದ್ದಾರೆ. ರವಿಕುಮಾರ್ಗೆ ಏಕವಚನದಲ್ಲೇ ಹೆಬ್ಬಾಳ್ಕರ್ ಪಂಚ್. ಇನ್ನು ರವಿಕುಮಾರ್ ವಿರುದ್ಧ ಫೈರ್ ಆದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಏಕವಚನದಲ್ಲೇ ವಾಚಾಮಾಗೋಚರ ಬೈತಿದ್ದಾರೆ. ಚೀಫ್ ವಿಪ್ ಆಗಿ ಚೀಪ್ ಬಿಹೇವ್ ಮಾಡಿದ್ದಾರೆ. ಉಗಿಬೇಕು ಅಂತ ನಿಗಿ ಕೆಂಡಕಾರಿದ್ದಾರೆ. ಅವರ ಒಂದು ಮನಸ್ಥಿತಿ ಆ ಮಟ್ಟಿಗೆ ಇದೆ ಅನ್ನೋದು ಎದ್ದು ಕಾಣಿಸುತ್ತೆ. ಮೊದಲೇ ನಾವು ಅವ್ರು ಮಾತಾಡಿದ್ರೆ ಇಡೀ ಪಕ್ಷವನ್ನ ಬೈಬಾರ್ದು ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಹೀಗೆ ಮಾತಾಡಿರೋದ್ರಿಂದ ಇಡೀ ಬಿಜೆಪಿಗೆನೆ ಒಂದು ಕಳಂಕ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಥವಾ ಬಿಜೆಪಿಗರ ಒಂದು ಮನಸ್ಥಿತಿ ಅಥವಾ ಮಹಿಳೆಯರ ಬಗ್ಗೆ ವಿಚಾರ ಮಾಡೋದು ಇದೇ ರೀತಿ ಏನೋ ಅಂತ ಅನ್ಸುತ್ತೆ. ಯಾವುದೇ ಮಹಿಳೆ ಇರಲ್ರಿ, ಅದು ಚೀಫ್ ಸೆಕ್ರೆಟರಿ ಇರಲಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಇರಲಿ, ಅಥವಾ ಹಾದಿ ಬೀದಿಯಲ್ಲಿ ಹೋಗುವಂತ ಯಾವುದೇ ಮಹಿಳೆ ಇರಲಿ, ಮಹಿಳೆಯರ ಬಗ್ಗೆ ಮಾತನಾಡಬೇಕಾದ್ರೆ 1000 ಸತಿ ವಿಚಾರ ಮಾಡಬೇಕು. ಅದರಲ್ಲೂ ಈ ರೀತಿ ಮಾತನಾಡ್ತಾರೆ ಅಂತಂದ್ರೆ ಇದನ್ನ ಹಕ್ಕನ್ನ ಕೊಟ್ಟವ್ರು ಯಾರು? ರವಿಕುಮಾರ್ ಅವ್ರಿಗೆ. ಏನ್ ರವಿಕುಮಾರ್ ಅವ್ರಿಗೆ ಕೇಳಕ್ ನಾನು ಬಯಸ್ತೀನಿ, ಏನಪ್ಪ ದೊಡ್ಡ ಕಾಲಜ್ಞಾನಿ, ತತ್ವಜ್ಞಾನಿ, ಸರ್ವಜ್ಞಾನಿ ಆಗಿದಾನ ರವಿಕುಮಾರ್? ಆಗಿದಾನ ಅಂತ ವರ್ಡ್ ಯೂಸ್ ಮಾಡಿದಕ್ಕೂ ಕೂಡ ನನಗೆ ಮರ್ಯಾದೆ ಹದ್ದಲ್ಲಿ ನಾವು ಮಾತಾಡಬೇಕು ಅಂತ ಇಮಿಡಿಯೇಟ್ ಆಗಿ ನನ್ನ ಇಂಟೆನ್ಷನ್ ನನಗೆ ಹೇಳುತ್ತೆ. ವಿಪ್ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹ. ಎನ್ ರವಿಕುಮಾರ್ ರನ್ನು ಬಿಜೆಪಿ ಮುಖ್ಯ ಸಚೇತಕ ಹುದ್ದೆಯಿಂದ ಕಿತ್ತು ಹಾಕಬೇಕು ಅಂತ ಕಾಂಗ್ರೆಸ್ ಎಂಎಲ್ಸಿ ಬಿಲ್ಕಿಸ್ ಬಾನು ಆಗ್ರಹಿಸಿದ್ದಾರೆ. ರವಿಕುಮಾರ್ ಮಾನಸಿಕ ಅಸ್ವಸ್ಥರಾಗಿದ್ದು ಮೆಡಿಕಲ್ ಚೆಕಪ್ ಮಾಡಿಸಿ ಅಂತ ಮಾತಿನಲ್ಲೇ ತಿವಿದಿದ್ದಾರೆ. ಅವರ ಮನಸ್ಥಿತಿ ಯಾವ ಇದೆ ಹೆಣ್ಣು ಮಕ್ಕಳ ಬಗ್ಗೆ ಅಂತ ಹೇಳ್ಬಿಟ್ಟು ಅದನ್ನ ಎತ್ತಿ ತೋರಿಸ್ತಾ ಇದೆ. ಯಾವಾಗ್ಲೂ ಬಿಜೆಪಿಯವರು ಮಹಿಳೆಯರ ವಿರುದ್ಧವಾಗಿ, ಮಹಿಳೆಯರ ಮೀಸಲಾತಿ ವಿರುದ್ಧ, ಮಹಿಳೆಯರ ವಿರುದ್ಧವಾಗಿ ಅವರು ಒಂದು ಉದ್ದೇಶ ಇರೋದ್ರಿಂದ ಇದು ಇವರು ಸಾಬೀತು ಮಾಡಿದ್ದಾರೆ. ಈ ತರಹದ ಒಂದು ಮಾತನಾಡಿ ಸಾಬೀತು ಮಾಡಿ ಮೇಲೆ ಇಡೀ ರಾಜ್ಯದ ಹೆಣ್ಮಕ್ಳು ಇದನ್ನ ಖಂಡನೆ ಕೂಡ ಮಾಡೋಕೆ ಹೊರಟಿದ್ದಾರೆ. ಒಟ್ಟಾರೆ ಎನ್ ರವಿಕುಮಾರ್ ಮಾತಿನ ಕಂಟ್ರೋಲ್ ತಪ್ಪಿ ತಿಂಗಳು ಕಳೆದೇ ಇಲ್ಲ. ಆಗಲೇ ಮತ್ತೊಮ್ಮೆ ಸ್ಫೋಟಕ ಹೇಳಿಕೆಯಿಂದ ಕಿಡಿ ಹೊತ್ತಿಸಿದ್ದಾರೆ. ಕಲಬುರ್ಗಿ ಕೇಸ್ನಲ್ಲಿ ಕ್ಷಮೆ ಕೇಳಿದ್ರೂ ಕೇಸ್ ದಾಖಲಾಗಿದ್ದು ವಿಚಾರಣೆ ಎದುರಿಸುವಂತಾಗಿದೆ. ಈ ನಡುವೆ ಮತ್ತೆ ಮಹಿಳಾ ಅಧಿಕಾರಿಗಳ ಘನತೆಯನ್ನು ಕುಗ್ಗಿಸುವಂತಹ ಹೇಳಿಕೆ ನೀಡಿರೋ ರವಿಕುಮಾರ್ ವಿರುದ್ಧ ಏನ್ ಕ್ರಮ ಆಗುತ್ತೋ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.